ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಬಂದು ಬುಧವಾರ ಗುರುವಾರ 2 ದಿವಸದ್ದು ವಿಡಿಯೋ ಇದೆ. ನಾನು ಬುಧವಾರ ವಿಡಿಯೋ ಮಾಡಿದೆ, ಬಟ್ ಫುಲ್ಲು ವಿಡಿಯೋ ಮಾಡೋದಕ್ಕಾಗಿಲ್ಲ. ಯಾಕೆ ಅಂತಂದರೆ ನಿಮಗೂ ಗೊತ್ತಿದೆಯಲ್ಲ, ಲಕ್ಷ್ಮೀ ಪ್ರಿಯಾ ಅವಳು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಯಿರ್ತಾಳೆ ನಾನು ವಿಡಿಯೋ ಮಾಡಬೇಕಾದ್ರೆ. ಅದಕ್ಕೆ ಸ್ವಲ್ಪ ಅರ್ಧದಲ್ಲೇ ನಿಲ್ಲಿಸಿದ್ದೆ. ಅದು ಆ ವಿಡಿಯೋ ಮತ್ತು ಗುರುವಾರ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಅವೆರಡು ವಿಡಿಯೋನೂ ನಾನು ಸಹ ಇವತ್ತು ಒಂದೇ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬುಧವಾರ ಏನೆಲ್ಲ ಮಾಡಿದೆ, ಎಷ್ಟರಲ್ಲಿ ಸ್ಟಾಪ್ ಮಾಡಿದೆ, ಮತ್ತು ಗುರುವಾರ ಮತ್ತು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಂತ ನೋಡಿ ನಾನು ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನೀಗ ಬೆಳಗಿನ ಜಾವ ಎದ್ದಿದ್ದೀನಿ. ಬೆಳಗ್ಗೆ ನಾನು 6:30ಗೆ ಎದ್ದೆ. ಬೇಗನೆ ಎದ್ದಿದ್ದೆ ಫ್ರೆಂಡ್ಸ್. ಆದರೆ ಪ್ರಿಯಾ ಜೊತೆ ಸ್ವಲ್ಪ ಮಲ್ಕೊಂಡು ಅವಳ ಹತ್ರ ಆಟ ಆಡಿಕೊಂಡು ಹಾಸಿಗೆ ಮೇಲೇ ಇದ್ದೆ. ತಿರ್ಗಿ ಅಲ್ಲಿಂದ ಬಂದಮೇಲೆ ಅವಳಿಗೆ 2 ಜಡೆ ಹಾಕಿದ್ದೆ ಫ್ರೆಂಡ್ಸ್ ನಿನ್ನೆ. ಅದನ್ನ ಬಿಚ್ಕೊಂಡಿರ್ತಾಳೆ. ಅದಕ್ಕೆ ಇವಾಗ ನಾವು ಕೂದಲೆಲ್ಲ ಸರಿ ಮಾಡಿಕೊಂಡು ಜಡೆ ಜುಟ್ಟಾಕೊಂಡೆ. ಅವಳು ನನಗೂ ಇದೇ ಥರನೇ ಹಾಕು ಅತ್ತೆ ಅಂತಂದ್ಲು. ಆದರೆ ನಿನಗೆ ಗಂಟು ಹಾಕೋದಕ್ಕಾಗಲ್ವಲ್ಲ ಅಂತಂದ್ಬಿಟ್ಟು ಈ ಥರ ಜುಟ್ಟು ಹಾಕಿದ್ದೀನಿ. ಮಲ್ಲಿಗೆ ಹೂವು ಬಿಡಿಸ್ಕೊಬೇಕು. ನಾನಿವತ್ತೇನು ಬಾಗಿಲಿಗೆಲ್ಲ ನೀರು ಹಾಕಿಲ್ಲ, ಲೇಟಾಗಿ ಎದ್ದಿದ್ದೀನಿ ಅಂತ. ನೋಡಿ ಅಲ್ಲಿದೆ. ನೆನ್ನೆ ಬಿಡಿಸ್ಕೊಂಡಿದ್ದಾದಮೇಲೆ ಇಷ್ಟು ಹೂವು ಎಕ್ಸ್ಟ್ರಾ ಸಿಕ್ಕಿರೋದು. ಈಗ ಇದನ್ನೆಲ್ಲ ಬಿಡಿಸ್ಕೊಬೇಕು. ಮತ್ತು ಆ ಕಡೆ ಗಿಡದಲ್ಲೂ ಅಷ್ಟೇ, ಅಲ್ಲಿ ತೋರಿಸ್ತೀನಿ ಮಲ್ಲಿಗೆ ಹೂವು, ಅಲ್ಲೂ ಸಹ ಇದೆ. ಬೆಳಗ್ಗೆ ಟೈಮ್ ಇಷ್ಟು ಕೂಲಾಗಿರುತ್ತೆ ಫ್ರೆಂಡ್ಸ್. ಮಧ್ಯಾಹ್ನ ಆಗ್ತಾ ಆಗ್ತಾ ವಿಪರೀತ ಬಿಸಿಲು. ಮಳೆ ಬರೋವರೆಗೂ ನಮಗೆ ಬಿಸಿಲು ಕಾಲ ಹೋಗೋದಿಲ್ಲ. ಮತ್ತು ಇಲ್ಲಿ ದಂಟು ಸೊಪ್ಪು ಚೆಲ್ಲಿದ್ದೀರಿ ನೋಡಿ ಫ್ರೆಂಡ್ಸ್. ಎಲ್ಲ ಇವಾಗ ಮೊಳಕೆ ಬರ್ತೈತೆ ದಂಟು ಸೊಪ್ಪು. ಇದಕ್ಕೆ ಇನ್ನೂ ನೀರು ಸಾಲದು. ನೀರು ಬಿಡ್ತಾ ಇಲ್ಲ, 3 ದಿವಸ ಆಯಿತು ನೀರು ಬಿಟ್ಟು. ನೋಡಿ ಮಲ್ಲಿಗೆ ಹೂವು. ಇದರಲ್ಲಿ ಕೊತ್ತಂಬರಿ ಚೆಲ್ಲಿದ್ದೀರಿ, ಯಾಕೋ ಗೊತ್ತಿಲ್ಲ. ಕೊತ್ತಂಬರಿ ಸೊಪ್ಪು ಬಂದೇ ಇಲ್ಲ ಫ್ರೆಂಡ್ಸ್ ಇದರಲ್ಲಿ. ಬರೀ ರಾಗಿ ಪೈರೇ ಬರ್ತಾಯಿತ್ತು. ದಂಟು ಸೊಪ್ಪೆಲ್ಲ ತುಂಬ ಚೆನ್ನಾಗಿದೆ. ನೆನ್ನೆ ಈ ಥರ ರಂಗೋಲಿ ಹಾಕಿದೆ, ಇನ್ನೂ ಫ್ರೆಶ್ಶಾಗಿ ಹಾಗೇ ಇದೆ. ನೋಡಿ ರಂಗೋಲಿ, ನೆನ್ನೆ ಹಾಕಿರೋ ರಂಗೋಲಿ ಈ ಥರ ಇದೆ. ಅದರಲ್ಲೂ ನೆನ್ನೆ ಎಲ್ಲ ಅಡಿಸ್ಬಿಟ್ಟಿದ್ದಾಳೆ. ನಾನೆಲ್ಲ ನೀರು ಬಂದ್ಬಿಟ್ಟೈತೆ. ಯಾಕೆ ನೀರು ಹಾಕದೆ? ನಾನೆಲ್ಲ ಅವಾಗ ನೀರು ಬಿಟ್ಬಿಡ್ತಾ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ. ನೋಡಿ ಲಿಪ್ಟಿಕ್ ಯಾವ ಥರ ಬಳ್ಕೊಂಡಿದ್ದಾಳೆ. ಅವಳು ಜುಟ್ಟು ನೋಡಿ, ನಾನೇ ಹಾಕಿದ್ದೀನಿ ಜುಟ್ಟು. ನೋಡಿ ಏನು ತೋರಿಸೋದು, ಹೋಗು ಬಾ ಮುಖ ತೊಳೆಯೋಣ. ಓಕೆ ಫ್ರೆಂಡ್ಸ್, ಇವಾಗ ನಾವು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ತೀರಿ. ಮಲ್ಲಿಗೆ ಹೂವು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಈಗ ನಾನು ಫ್ರೆಶ್ ಅಪ್ ಆಗಿ ನಾನು ಮತ್ತು ಲಕ್ಷ್ಮೀಪ್ರಿಯ ಇಬ್ಬರು ಹೂವು ಕಿತ್ಕೊತಾ ಇದ್ದೀರಿ. ಮಲ್ಲಿಗೆ ಹೂವು 2 ಗಿಡದಲ್ಲೂ ಸಿಕ್ಕಿದ್ದು. ಅದು ನೆನ್ನೆ ಕಿತ್ತು ಇಷ್ಟು ಹೂವು ಸಿಕ್ಕಿದೆ ಫ್ರೆಂಡ್ಸ್. ಮತ್ತು ಅದು ಅರ್ಲೋಗಿದೆ ಅಲ್ವಾ, ಬಿಡೋದಕ್ಕಾಗಲ್ಲ. ಫೋಟೋಗಾದರೂ ಆಗುತ್ತೆ ಮತ್ತು ನಮಗೂ ಮುಡ್ಕೊಳ್ಳೋದಕ್ಕಾಗುತ್ತೆ ಅಂದ್ಬಿಟ್ಟು ಬಿಡಿಸ್ಕೊತಾ ಇದ್ದೀನಿ. ಬಿಸಿಲು ಬಂದುಬಿಟ್ರೆ ಮತ್ತೆ ಬಿಡಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಎದ್ದಿದ ತಕ್ಷಣ ಹೂವು ಬಿಡಿಸ್ಕೊಳಕ್ಕೆ ಬಂದುಬಿಟ್ಟೆ. ಈ ಹೂವು ನೆನ್ನೆ ಸುಮಾರು ನನಗೆ 1 ಮುಕ್ಕಾಲು kg ಹೂವು ಸಿಕ್ಕಿತ್ತು ಫ್ರೆಂಡ್ಸ್, ಮಗ್ಗು.
ಇದು ಒಂದೊಂದು ಟೈಮು ಒಂದೊಂದು ಥರ ಸಿಗುತ್ತೆ ಅಲ್ವಾ. ಯಾಕೆ ಅಂತಂದರೆ ನಮಗೊಂದೊಂದು ಸರಿ ಹೂವನೇ ಸಿಕ್ಕಲ್ಲ. ಹಬ್ಬಗಳ ಟೈಮಲ್ಲಿ ಯುಗಾದಿ ಹಬ್ಬದ ದಿವಸ ನಾನು ಮಳ್ಳೆ ತೊಗೊಂಬಂದಿದ್ದೆ. ಸುಮಾರು ಎಷ್ಟು ಒಂದು 150 ಗ್ರಾಮು ಮಳ್ಳೆ ತೊಗೊಂಡೆ. ಅದಕ್ಕೇನೆ ಇಲ್ಲ ಅಂತಂದರೂ 200 ರೂಪಾಯಿ ಕೊಟ್ಟಿದ್ದೆ ಫ್ರೆಂಡ್ಸ್ ನಾನು. ಅಂದರೆ ಟೋಟಲ್ ಹೂವು ಎಲ್ಲ ಸೇರಿ ಶಾಮಂತಿಗೆ ಮತ್ತು ಮಳ್ಳೆ ಎಲ್ಲ ಸೇರಿ ಹೂವಕ್ಕೇ 200 ರೂಪಾಯಿ ಆಗಿತ್ತು. ಆ ಟೈಮಲ್ಲಿ ನನಗೆ ಮಲ್ಲಿಗೆ ಹೂವು ಸಿಕ್ಕಲ್ಲ. ಈಗ ನಾನು ಲಕ್ಷ್ಮೀಪ್ರಿಯ ಇಬ್ಬರು ಹೂವು ಕಿತ್ಕೊತಾ ಇದ್ದೀರಿ. ಇದರಲ್ಲಂತೂ ತುಂಬ ದಪ್ಪ ದಪ್ಪವಾಗಿದೆ. ಇದು 5 ಸುತ್ತಿನ ಮಲ್ಲಿಗೆ ಹೂವು ಅಂತಾರಲ್ಲ ಅದು. ನೋಡಿ ಇಷ್ಟು ಬಿಂದಿದೆ. ನೋಡಿ ನೋಡಿ ಅವಾಗಲೇ ಹಿಂಗೆ ಬಿದ್ದಿದೆ. ಅವಳು ಹೇಳ್ತಾ ಇದ್ದಾಳೆ ನೋಡಿ ನಾನು ಎಷ್ಟು ಕಿತ್ತಿದ್ದೀನಿ, ನಮ್ಮ ಅತ್ತೆ ಎಷ್ಟು ಕಿತ್ತಿದ್ದಾಳೆ ಅಂತ. ಇಬ್ಬರು ಅವಳು ತುಂಬ ಹೂವು ಕಿತ್ತಿದ್ದಾಳೆ. ಅಂದರೆ ಗಿಡದ ನೋಡಿ ಇದು ಲಕ್ಷ್ಮೀಪ್ರಿಯ ಕಿತ್ತಿರೋದು, ಇದು ನಾನು ಕಿತ್ತಿರೋದು. ಈಗಲೂ ಇಲ್ಲ ಅಂತಂದ್ರು ಸುಮಾರು 150 ಗ್ರಾಮ್ 200 ಗ್ರಾಮ್ ಹೂವು ಸಿಕ್ಕಿದೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಹೂವು ಎಷ್ಟು ಸಿಕ್ಕಿದೆ ಅಂತ. ನೋಡಿ ವಿಡಿಯೋ ಮಾಡಬೇಕಾದ್ರೆ ಲಕ್ಷ್ಮೀಪ್ರಿಯ ಈ ಥರ ಡಿಸ್ಟರ್ಬ್ ಮಾಡ್ತಾಳೆ. ಅದಕ್ಕೆ ನಾನು ಜಾಸ್ತಿ ವೀಡಿಯೋಸ್ ಮಾಡ್ತಾ ಇಲ್ಲ. ಈಗ ರಾಗಿ ಬೇರೆ ಒಣಗಾಕಬೇಕು. ಬಿಸಿಲು ಚೆನ್ನಾಗಿದೆಯಲ್ಲ, ಅದಕ್ಕೆ ಸ್ವಲ್ಪ ರಾಗಿ ಹಸಿಟ್ಟು ಬೇರೆ ಖಾಲಿಯಾಗಿದೆ. ರಾಗಿ ಹಸಿಟ್ಟು ಹಾಕ್ಸ್ಕೊಂಬರೋಣ ಅಂತ. ನಾನು ಯಾವಾಗಲೂ ಅಷ್ಟೇ ರಾಗಿ ಹಸಿಟ್ಟು ಹಾಕ್ಸ್ದಿಕ್ಕೆ ಮುಂಚೆ ಒಣಗಾಕ್ತೀನಿ ಬಿಸಿಲಲ್ಲಿ. ಆವಾಗ ಹಸಿಟ್ಟು ಸ್ವಲ್ಪ ತುಂಬ ದಿವಸನೂ ಬರುತ್ತೆ. ಮತ್ತು ನಾವು ಸ್ವಲ್ಪ ಹಸಿಟ್ಟು ಹಾಕಿ ಮುದ್ದೆ ಮಾಡಿದ್ರೂ ಗಟ್ಟಿಯಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ರಾಗಿ ಒಣಗಾಕ್ಬಿಟ್ಟೆ ಹಸಿಟ್ಟು ಹಾಕ್ಸ್ಕೊಳೋದು. ನಮಗೆ ನೋಡಿ ನಾನು ಈ ಗೋಣಿ ಚೀಲದಲ್ಲಿ ಒಂದು ಸರಿ ಹಾಕ್ಸ್ಕೊಂಬಂದರೆ ನನಗೆ 3 ತಿಂಗಳು ಬರುತ್ತೆ. ಇದು ಹಳೆ ರಾಗಿ, ಈ ವರ್ಷ ಬೆಳೆದಿರೋ ರಾಗಿ ಅಲ್ಲ. ಎರಡನೇ ವರ್ಷದಲ್ಲಿ ಬೆಳೆದಿರೋ 2 ವರ್ಷ ಆಗಿದೆ ಈ ರಾಗಿಗೆ. ಇವಾಗ ತೊಗೊಂಡು ಒಣಗಾಕ್ತಾಯಿದ್ರಿ. ನಾವು ಹಾಕ್ಸ್ಕೊಬೇಕಾದ್ರೆ ಹಳೆ ರಾಗಿನಲ್ಲೇ ಚೆನ್ನಾಗಿರ್ತೈತೆ. ಇವಾಗ ಸಾಯಂಕಾಲ ಮತ್ತೆ ನಾನು ವಿಡಿಯೋ ಮಾಡೋಕ್ಕೋಗಿಲ್ಲ. ಸಾಯಂಕಾಲ ನಮ್ಮ ಯಜಮಾನ್ರು ಹೂವು ಬಿಡಿಸ್ಕೊತಾ ಇದ್ದಾರೆ. ಏನಪ್ಪ ಬರೀ ಹೂವು ಬಿಡಿಸೋದೇ ಆಯ್ತು ಇವ್ರದ್ದು ಅಂತನ. ಸೊ ಬೆಳಗ್ಗೆ ಹರಳಿರೋ ಹೂವು ಬಿಡಿಸ್ಕೊಂಡೆ. ಸಾಯಂಕಾಲ ನಮ್ಮ ಯಜಮಾನ್ರು ಬಂದಾದಮೇಲೆ ನಾನು ಕೆಲಸ ಎಲ್ಲ ಮಾಡಿ ಆದಮೇಲೆ ನಾನು ಮತ್ತೆ ಯಾವುದೇ ರೀತಿ ವೀಡಿಯೋಸ್ ಎಲ್ಲ ಏನೂ ಮಾಡೋಕ್ಕೋಗಿಲ್ಲ. ಲಕ್ಷ್ಮೀಪ್ರಿಯ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಳೆ ಅಂತ. ಅದಕ್ಕೆ ನಮ್ಮ ಯಜಮಾನ್ರು ಬಂದು ಮೊಗ್ಗು ಕಿತ್ತಿದ್ದಾರೆ. ನೋಡಿ ಇಷ್ಟು ಮೊಗ್ಗು ಸಿಕ್ಕಿದೆ. ಇದು ಸುಮಾರು ಒಂದು ಅರ್ಧ ಕೆಜಿಗಿನ್ನ ಮೇಲೇ ಸಿಕ್ಕಿದೆ ಫ್ರೆಂಡ್ಸ್ ಈ ಹೂವು. ನೋಡಿ ನನಗೆ ಇದನ್ನ ನಮ್ಮ ಯಜಮಾನ್ರು ಅರಳಿರೋ ಹೂವು ಇಷ್ಟು ಸಿಕ್ಕಿದೆ ಫ್ರೆಂಡ್ಸ್, ನೋಡ್ಬೋದು. ನಮ್ಮ ಯಜಮಾನ್ರು ಅಂಗಡಿಗೆ ಹಾಕ್ಬಿಟ್ಟು ಬರ್ತೀನಿ ಅಂತ ಅವ್ರು ತೊಗೊಂಡೋದ್ರು. ನಾನು ಅದು ಬುಧವಾರದ್ದು ಇದಿಷ್ಟು ವಿಡಿಯೋ ಆಗಿತ್ತು. ಮತ್ತು ಇದು ಗುರುವಾರ ವಿಡಿಯೋ ನಾನು ಮತ್ತು ರಾಗಿ ಹಸಿಟ್ಟು ರಾಗಿ ಒಣಗಾಕಿದ್ನಲ್ಲ, ಅದು ನಮ್ಮ ಯಜಮಾನ್ರು ಆವತ್ತೇ ಬುಧವಾರನೇ ಹಾಕ್ಸ್ಕೊಂಬಂದಿದ್ರು. ನಾನು ಅದನ್ನು ಹಸಿಟ್ಟೆಲ್ಲ ಜಲ್ರಿ ಹಿಡ್ದು ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಲಕ್ಷ್ಮೀಪ್ರಿಯ ಹೋಮ್ವರ್ಕ್ ಮಾಡ್ಕೊತಾ ಇದ್ದಾಳೆ. ಅವಳಿಗೆ ಇಲ್ಲಿ ಬಂದಾದಮೇಲೆ ಸ್ವಲ್ಪ ಆಟ ಜಾಸ್ತಿ ಆಗೋಯಿತು. ಹೋಮ್ವರ್ಕ್ ಮಾಡಿಸೋದು ಕಮ್ಮಿ ಆಗಿತ್ತು. ಇನ್ನು ಮುಂದೆ ಈ ತಿಂಗಳು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಫ್ರೆಂಡ್ಸ್ 20ನೇ ತಾರೀಕು. ಅದಕ್ಕೆ ನಾನು ಅವಳಿಗೆ ಅವರಮ್ಮ ಹೇಳಿದರು ಇಷ್ಟಿಷ್ಟು ಸರಿ ಬರೀಬೇಕು, ಎಲ್ಲ 5 ಸರಿ ಬರೆಸು ಅಂತ. ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬರೆಸಿದ್ದೆ. ಮತ್ತು ಇವಾಗ ಅದನ್ನ ಬರಿ ಅಂತ ಹೇಳ್ತಾ ಇದ್ದೀನಿ. ಅವಳಿಗೆ ಬರೆಯೋದಕ್ಕಿಂತ ಆಟನೇ ಜಾಸ್ತಿ ಆಗಿದೆ. ಏನು ಮಾಡೋದು ಫ್ರೆಂಡ್ಸ್, ಮಕ್ಕಳೆಲ್ಲ ಜಾಸ್ತಿ ಹೊಡೆಯೋಕ್ಕೂ ಆಗೋಲ್ಲ ಬಿಸಿಲಲ್ಲಿ. ಹೇಳ್ದಷ್ಟು ಹೇಳ್ತೀನಿ, ಒಂದೊಂದು ಏಟು ಹೊಡೆದ್ಬಿಡ್ತೀನಿ ಕೋಪ ಬಂದರೆ. ಅವಾಗ ಮತ್ತೆ ಬೇಜಾರಾಗುತ್ತೆ ಫ್ರೆಂಡ್ಸ್. ಪಾಪ ನನಗೆ ಮತ್ತೆ ಅವಳು ಅತ್ತೆ ಅಂತ ಅಂದ್ಕೊಂಡು ಬರ್ತಾಳೆ ನನ್ನ ಹತ್ರ. ನನಗೆ ಅವ್ಳು ನೋಡಿದಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಪಾಪ. ಅದು ಒಂದು ಮಗು ಅಲ್ವಾ ಫ್ರೆಂಡ್ಸ್. ನನಗಂತೂ ಅವಳು ಆ ಥರ ನಾನು ಹೊಡೆಯೋದು ಬೈಯೋದು ಅವಳು ಲೆಕ್ಕಕ್ಕೆ ಇಟ್ಕೊಳೋದಿಲ್ಲ. ಮತ್ತೆ ನಾನು ಬಿಟ್ಟು ಇರೋದೂ ಇಲ್ಲ ಅವಳು. ಅದಾದಮೇಲೆ ಹಸಿಟ್ಟು ಜಲ್ರಿ ಹಿಡ್ದು ಮತ್ತು ಅವಳಿಗೆ ಹೋಮ್ವರ್ಕೆಲ್ಲ ಮಾಡಿಸಿ ಆದಮೇಲೆ ನಾನಿಲ್ಲಿ ಈರುಳ್ಳಿ ಬುಟ್ಟಿ ಎಲ್ಲ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಈರುಳ್ಳಿ ಬುಟ್ಟಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಬುಟ್ಟಿನಲ್ಲಿ ಸ್ವಲ್ಪ ತುಂಬ ದಿವಸ ಆಗಿತ್ತು ಫ್ರೆಂಡ್ಸ್ ನಾನು ಈರುಳ್ಳಿ ಬುಟ್ಟಿ ಕ್ಲೀನ್ ಮಾಡಿ. ಯಾಕೆ ಅಂತಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತಂದು ಸ್ಟಾಕ್ ಇಟ್ಕೊಂಡ್ಬಿಟ್ಟಿದ್ದೆ. ಅದು ಖಾಲಿ ಆಗೋವರೆಗೂ ನಾನು ಬುಟ್ಟಿ ತೆಗ್ದೇ ಇರಲಿಲ್ಲ. ಇವಾಗ ಈರುಳ್ಳಿ ಎಲ್ಲ ಖಾಲಿಯಾಗಿದೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನೋಡಿ ಡಸ್ಟೆಲ್ಲ ಎಷ್ಟು ತುಂಬ್ಕೊಂಡ್ಬಿಟ್ಟಿದೆ ಈರುಳ್ಳಿ ಬುಟ್ಟಿ ಮೇಲೆ. ಮತ್ತು ನಾನು ನ್ಯೂಸ್ ಪೇಪರು ಹಾಕಿ ಇಡ್ತೀನಿ. ನನಗೆ ಈ ಸರಿ ನ್ಯೂಸ್ ಪೇಪರ್ ಸಿಕ್ಕಿಲ್ಲ, ಹೊಸದು ಹಾಕಬೇಕಾಗಿತ್ತು. ಅದಕ್ಕೆ ಈಗಿರೋ ನ್ಯೂಸ್ ಪೇಪರ್ನೇ ಉಲ್ಟಾ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನನಗೆ ಈ ಕಡೆ ಸಿಗೋದಿಲ್ಲ ಫ್ರೆಂಡ್ಸು ನ್ಯೂಸ್ ಪೇಪರು.
ನಾನು ಹೋದ ಸರಿ ನಮ್ಮ ಅಕ್ಕ ಮನೆಯಿಂದ ತೊಗೊಂಬಂದಿದ್ದೆ ನ್ಯೂಸ್ ಪೇಪರು. ಅದನ್ನೇ ಹಾಕಿಟ್ಕೊಂಡಿದ್ದೆ. ಅದು ಇಷ್ಟು ದಿವಸ ಅಂದರೆ 1 ವರ್ಷ ಬಂತು ನನಗೆ ಅಲ್ಲಿಂದ ತೊಗೊಂಬಂದಿದ್ದು ಅಷ್ಟು ನ್ಯೂಸ್ ಪೇಪರ್ ತೊಗೊಂಬಂದಿದ್ದೆ. ಇವಾಗ ನಾನು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಬುಟ್ಟಿಗೆ ಹಾಕ್ಬಿಟ್ಟು, ಆ ಬುಟ್ಟಿ ಎಲ್ಲ ಸ್ವಲ್ಪ ಚೆನ್ನಾಗಿ ಒರೆಸ್ಕೊಂಡೆ. ಧೂಳೆಲ್ಲ ಆ ಡಸ್ಟ್ ಏನಿತ್ತು ಅದೆಲ್ಲ ಒರೆಸ್ಕೊಂಡೆ. ಮತ್ತು ಬೆಳ್ಳುಳ್ಳಿನಲ್ಲಿ ಈ ಥರ ಒಂದೊಂದೇ ಬೆಳ್ಳುಳ್ಳಿ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನ ನಾನು ಈ ಥರ ಒಂದು ಬೇರೆ ಬಾಕ್ಸಲ್ಲಿ ಹಾಕಿಟ್ಕೊತೀನಿ. ಅದರಲ್ಲೇ ಹಾಕಿಡೋದಿಲ್ಲ, ಮತ್ತು ನಮಗೆ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಒಂದು ಬೇರೆ ಬಟ್ಲಲ್ಲಿ ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಾವು ಫಸ್ಟು ಇದನ್ನೇ ಯೂಸ್ ಮಾಡ್ಬೋದು. ಮತ್ತು ನಾನು ಅದನ್ನೆಲ್ಲ ಹಾಕಿಟ್ಬಿಟ್ಟು ಹಾಗೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಸ್ಟವೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟವ್ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಪಾತ್ರೆ ಎಲ್ಲ ತೊಳಿಬೇಕು. ಈಗ ನಾನು ಸ್ಟವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ, ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾದಮೇಲೆ ನಾನು ನಮ್ಮ ಯಜಮಾನ್ರು ಮತ್ತು ಸಂಜೆ ಇದು ಗುರುವಾರ ಸಂಜೆ ಅವರು ಹೂವು ಬಿಡಿಸ್ತಾಯಿದ್ರು. ನಾನಿವತ್ತು ಹೂವು ಬಿಡಿಸೋದಕ್ಕೆ ಹೋಗಿಲ್ಲ. ಅವರೇ ಬಿಡಿಸು ಅಂತ ಹೇಳಿದ್ರು. ನಾನು ಮತ್ತೆ ಅಡುಗೆ ಮಾಡಬೇಕಾಗಿತ್ತು. ಮಲ್ಲಿಗೆ ಹೂವು ಸೀಸನ್ನಲ್ಲಿ ಇದೆ ಫ್ರೆಂಡ್ಸ್. ಬೆಳಗ್ಗೆ ಸಂಜೆ ನಾನು ಹೂವು ಬಿಡಿಸ್ತಾನೇ ಇರ್ತೀನಿ. ಯಾಕಂದರೆ ಅಷ್ಟು ಹೂವು ಸಿಕ್ಕುತ್ತೆ. ಇವಾಗ ನೋಡಿ, ನಾನು ಗಿಡದಲ್ಲಿ ಟೊಮೊಟೊ ಇದೆ ಫ್ರೆಂಡ್ಸ್. ನೋಡಿ ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲಾಂದರೆ ಒಂದು ಅರ್ಧ kg ಟೊಮೊಟೊ ಸಿಕ್ಕಿದೆ, ನೋಡ್ಬೋದು. ಇದು ಪಾರಮ್ ಟೊಮೊಟೊ. ಈ ಗಿಡದಲ್ಲಿ ಈಗ ಟೊಮೊಟೊ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಎಷ್ಟು ಸಿಕ್ಕಿದೆ ಅಂತ ನೋಡ್ಬೋದು. ಮುಂಚೆನೂ ಸಿಕ್ಕಿತ್ತು ಫ್ರೆಂಡ್ಸ್. ಮುಂಚೆ ಇಲ್ಲ ಅಂತಂದರೂ ಒಂದು 7-8 ಟೊಮೊಟೊ ಇನ್ನೂ ದಪ್ಪ ದಪ್ಪ ಸೈಜು ಸಿಕ್ಕಿತ್ತು ಫ್ರೆಂಡ್ಸ್. ಅದು ನಾನು ವಿಡಿಯೋ ಮಾಡಿರಲಿಲ್ಲ. ಇವತ್ತು ನೋಡಿ ಗಿಡ ತುಂಬ ಇದೆ ಟೊಮೊಟೊ. 3 ಗಿಡ ಇದೆ ಟೊಮೊಟೊ ಗಿಡ. ನೋಡಿ ಫ್ರೆಂಡ್ಸ್, ಅರ್ಧ kg ಇದೆಯಲ್ವಾ ಫ್ರೆಂಡ್ಸ್ ಇದು. ಈಗ ನಾನು ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಸಹ ಸಿಕ್ತು. ಹಸಿಮೆಣ್ಸಿನ್ಕಾಯಿನೂ ಸಹ ಕಿತ್ಕೊತಾ ಇದ್ದೀನಿ. ಈ ಹಸಿಮೆಣ್ಸಿನ್ಕಾಯಿ ಅಷ್ಟೊಂದು ಖಾರ ಇಲ್ಲ ಫ್ರೆಂಡ್ಸ್. ಮಾಮೂಲಿ ನಾವೇನಾದರೂ ಈ ಕೊಬ್ಬರಿ ತಿಂತೀರಲ್ಲ, ಅದೇ ಥರನೇ ಇರುತ್ತೆ. ಖಾರ ಸ್ವಲ್ಪನೂ ಇಲ್ಲ ಫ್ರೆಂಡ್ಸ್ ಈ ಹಸಿಮೆಣ್ಸಿನ್ಕಾಯಿ. ಈ ಸರಿ ಇದನ್ನ ಹಾಕ್ಬಿಟ್ಟೆ. ಇನ್ನು ಸರಿಗೆ ಇದು ಬೇರೆ ಬೀಜ ಹಾಕಬೇಕು. ಅಲ್ಲಿಂದ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಕಿತ್ಕೊಳ್ಳೋಣ ಅಂತ ಕರಿಬೇವು ಸೊಪ್ಪು ಹೋಗ್ತಾ ಇದ್ದೀನಿ. ಮತ್ತೆಲ್ಲ ಯಾರು ಬರ್ತಾರೆ, ಮತ್ತೆಲ್ಲ ಈಗ ಹೇಗಿದ್ರು ತೊಗೊಂಡೋಗಕ್ಕೆ ಬಂದಿದ್ದೀನಲ್ಲ, ಟೊಮೊಟೊದೆಲ್ಲ ಕಿತ್ಕೊಂಡಿದ್ದೀನಲ್ಲ, ಅದ್ರ ಜೊತೆ ಹಾಗೆ ಕರಿಬೇವು ಸೊಪ್ಪನ್ನು ಕಿತ್ಕೊಂಡು ಹೋಗೋಣ ಅಂತ. ಕರಿಬೇವು ಸೊಪ್ಪು ಬಂದು ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು. ಇವಾಗ ಅದು ನೀರು ಇವಾಗ ಕಮ್ಮಿ ಇರೋದ್ರಿಂದ ದೊಡ್ಡದಾಗ್ತಾ ಇಲ್ಲ. ಮತ್ತು ಅದು ಎಲೆಗಳು ಚೆನ್ನಾಗಿ ಬರೋದಿಲ್ಲ, ಅವಾಗವಾಗ ಕಟ್ ಮಾಡಿಬಿಡ್ತೀರಿ. ಈಗ ನಾನು ಇದನ್ನೆಲ್ಲ ಬಿಡಿಸ್ಕೊಂಡು ಮತ್ತೆ ಅಡುಗೆ ಮಾಡಬೇಕು. ಏನು ಸಾರು ಮಾಡೋದಂದರೆ, ಇವತ್ತು ಫುಲ್ಲು ತರಕಾರಿ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್. ಅಂದರೆ ನೋಡಿ, ಟೊಮೊಟೊ ತೊಗೊಂಬಂದಿಟ್ಟಿದ್ದೀನಿ. ಮತ್ತು ಟೀ ಮಾಡಬೇಕು. ಸ್ವಲ್ಪನೇ ಇತ್ತು ಹಾಲು. ಕಾಫಿ ಮಾಡೋಣ ಅಂತ ನೋಡಿದ್ರೆ ಹಾಲು ಸ್ವಲ್ಪನೇ ಇರೋದ್ರಿಂದ ಅದಕ್ಕೆ ನಾನು ಟೀ ಇಡ್ತಾಯಿದ್ದೀನಿ. ಟೀ ಸ್ವಲ್ಪ ನೀರಾಗಿದ್ರೂ ಪರವಾಗಿಲ್ಲ, ಇರುತ್ತೆ. ಆದರೆ ಕಾಫಿಗೆ ಸ್ವಲ್ಪ ಗಟ್ಟಿನೇ ಇರಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಟೀ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಆಲೂಗೆಡ್ಡೆದು ಚಿಪ್ಸ್ ಇತ್ತು, ಪೊಟೊಟೊ ಚಿಪ್ಸು, ಅದನ್ನ ಸಹ ಹಾಕ್ಕೊತಾ ಇದ್ದೀನಿ ಟೀ ಜೊತೆ ಚೆನ್ನಾಗಿರುತ್ತೆ ಅಂತ. ಈಗ ನಮ್ಮ ಯಜಮಾನ್ರಿಗೆ ಮತ್ತು ಲಕ್ಷ್ಮೀ ಪ್ರಿಯಾಗೆ ಸ್ವಲ್ಪ ಕಮ್ಮಿನೇ ಕೊಡ್ತೀನಿ. ನಾವು ಕುಡಿತಾ ಇದ್ದರೆ ಅವಳು ಹಾಲು ಎಲ್ಲ ಏನೂ ಕುಡಿಯೋಲ್ಲ ಫ್ರೆಂಡ್ಸ್. ಅವಳಿಗೆ ಹಾಲೆಲ್ಲ ಕುಡಿದ್ರೆ ಆಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಟೀನೇ ಕೊಡ್ತೀನಿ, ಕಮ್ಮಿನೇ ಕೊಡ್ತೀನಿ. ಆ ಮಕ್ಕಳಿಗೆ ಕೊಡಬಾರ್ದು ಕಾಫಿ ಟೀ ಎಲ್ಲ. ಆದರೆ ಅವಳು ಕೇಳ್ತಾಳೆ, ಅವಳಿಗೂ ಇಷ್ಟ ಟೀ ಅಂದರೆ. ಅದಕ್ಕೆ ನಾನು ಸ್ವಲ್ಪನೇ ಕೊಡ್ತೀನಿ. ಅಲ್ಲಿ ಒಳಗಡೆ ಅವಳಿಗೆ ಟೀ ಕೊಟ್ಬಿಟ್ಟು ಇಲ್ಲಿ ನಾನು ನಮ್ಮ ಯಜಮಾನ್ರು ಟೀ ಕುಡಿತಾ ಇದ್ದೀರಿ. ನಮ್ಮ ಯಜಮಾನ್ರು ಹೂವು ಬಿಡಿಸ್ತಾ ಇದ್ರಲ್ಲ, ನಾನು ಅಲ್ಲಿಗೆ ತೊಗೊಂಡೋಗಿ ಕೊಡ್ತಾಯಿದ್ದೀನಿ. ಅದಕ್ಕೆ ನಮ್ಮ ಯಜಮಾನ್ರು ಹೊರಗಡೆ ನಿಂತಿದ್ದಾರೆ, ನಾನು ಒಳಗಡೆ ನಿಂತ್ಕೊಂಡು ಕಾಫಿ ಕೊಡ್ತಾಯಿದ್ದೀನಿ. ಮತ್ತು ಅಲ್ಲಿಂದ ಟೊಮೊಟೊ ಮತ್ತು ನಮ್ಮ ಮನೆ ಹತ್ರ ಇನ್ನೂ ಒಬ್ಬರು ಟೊಮೊಟೊ ಕೊಟ್ಟಿದ್ದರು. ಅವರು ಟೊಮೊಟೊ ಕೊಟ್ಟಿರೋ ಜೊತೆಗೆ ನಾನು ಮತ್ತು ಗಿಡದಲ್ಲಿ ಸಿಕ್ಕಿತ್ತಲ್ಲ ಅದೆಲ್ಲ ತೆಗೆದು ಬುಟ್ಟಿಗೆ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ನಾನು ಸಾಂಬಾರು ಮಾಡೋಕ್ಕೆ ತರಕಾರಿ ಎಲ್ಲ ಎತ್ತಿಡ್ತಾಯಿದ್ದೀನಿ. ಇದು ಬಂದು ದಂಟಿನ ಸೊಪ್ಪು. ದಂಟಿನ ಸೊಪ್ಪಲ್ಲಿ ದಂಟಿರುತ್ತೆ ಫ್ರೆಂಡ್ಸ್. ಕೆಲವ್ರಿಗೆ ಗೊತ್ತಿಲ್ಲ ಇದು. ಈ ದಂಟನ್ನು ತೊಗೊಂಡು ನಾನು ತರಕಾರಿ ಜೊತೆ ಬೇಳೆ ಜೊತೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನು ಒಂದು ಕ್ಯಾರೆಟು, ಮುಲ್ಲಂಗಿ, ಸೋರೆಕಾಯಿ, ಬದನೆಕಾಯಿ, ಆಲೂಗೆಡ್ಡೆ, ಚಿಕ್ಕಡಿಕಾಯಿ, ಟೊಮೊಟೊ, ಈರುಳ್ಳಿ ಮತ್ತು ದಂಟು ಇದಿಷ್ಟು ತೊಗೊಂಡಿದ್ದೀನಿ ತೊಗರಿಬೇಳೆ ಜೊತೆ ಹಾಕಿ ಮಾಡೋದಕ್ಕೆ. ಈಗ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ದಂಟನ್ನ ಇಷ್ಟಪ್ಪ ಕಟ್ ಮಾಡಿ ಇಟ್ಕೊಂಡು
ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ. ತೊಗರಿಬೇಳೆನ ತೊಳೆದಿಟ್ಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿನೆಲ್ಲ ತೊಳೆದು ತೊಗರಿಬೇಳೆಗೆ ಹಾಕ್ಕೊತಾ ಇದ್ದೀನಿ. ನಾನು ಟೊಮೊಟೊ ಏನು ಲಕ್ಷ್ಮೀ ಪ್ರಿಯ ಬಂದು ಗಲಾಟೆ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ವಾಯ್ಸ್ ಓವರ್ ಸಹ ಕೊಡೋದಕ್ಕಾಗಲ್ಲ, ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಈಗ ನೋಡಿ ನಾನು ಟೊಮೊಟೊನ ಒಗ್ಗರಣೆ ನಾನು ಬೇರೆ ಥರ ತರಕಾರಿ ಸಾಂಬಾರು ಮಾಡ್ತೀನಿ. ನಿಮ್ಗೇನಾದರೂ ಡಿಫ್ರೆಂಟಾಗಿ ತಿನ್ನಬೇಕು, ಸಾಂಬಾರು ಒಂದೇ ಥರ ತಿಂದು ಬೇಜಾರಾದರೆ ಈ ಥರ ಒಂದು ಸರಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನಿವಾಗ ತರಕಾರಿ, ಬೇಳೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಅರಿಶಿನ ಮತ್ತು ಎಣ್ಣೆ ಎಲ್ಲ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ನಾನು ಈ ಥರ ಬಟ್ಟೆ ಸುತ್ತಿ ಯಾಕೆ ಇಟ್ಟಿದ್ದೀನಿ ಅಂತಂದರೆ, ನಾವು ಬೇಳೆ ಎಲ್ಲ ಬೇಯಿಸ್ಕೊಂಡಾಗ ಕುಕ್ಕರಲ್ಲಿ ಅದು ವಿಜಿಲ್ ಬರಬೇಕಾದ್ರೆ ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ನಾನು ಈ ಥರ ಸುತ್ತು ಬಟ್ಟೆ ಹಾಕಿರ್ತೀನಿ. ನಾನಿವತ್ತು ಈ ಕುಕ್ಕರಲ್ಲೇ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಅನ್ನ ಇದೆ ಫ್ರೆಂಡ್ಸ್, ಅದಕ್ಕೆ ನಾನು ಅನ್ನ ಮಾಡೋಂಗಿದ್ರೆ ಡಬಲ್ ಕುಕ್ಕರಲ್ಲಿ ಇಟ್ಕೊಂಡು ಬೇಳೆ ಮತ್ತು ರೈಸ್ಗಿಟ್ಟು ಒಂದೇ ಕುಕ್ಕರಲ್ಲಿ ಮಾಡ್ಕೊತಿದ್ದೆ. ಬರೀ ಸಾಂಬಾರಲ್ಲ ಅಂತಂದ್ಬಿಟ್ಟು ಈ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ಒಂದು ಟೊಮೊಟೊ, ಮೀಡಿಯಮ್ ಸೈಜ್ದು ಒಂದು ದೊಡ್ಡ ಟೊಮೊಟೊ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಹಂಗೆ ಈರುಳ್ಳಿ, ಒಣಗಿರೋ ಮೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಆಪ್ಷನಲ್ಲಿ. ಹಸಿಮೆಣ್ಸಿನ್ಕಾಯಿ ಬೇಳೆ ಜೊತೆ ಹಾಕಿದ್ರೂ ಪರವಾಗಿಲ್ಲ, ನಾನು ಬೇಳೆ ಜೊತೆ ಹಾಕೋದು ಮರ್ತುಬಿಟ್ಟಿದ್ದೆ. ಈಗ ನೋಡಿ ಒಣಗಿರೋ ಮೆಣಸಿನ್ಕಾಯಿ ಬಂದು ನನಗೆ ಖಾರಕ್ಕೆ, ನಾನು ಖಾರದ ಪುಡಿ ಬೇಳೆ ಸಾಂಬಾರಿಗೆಲ್ಲ ಹಾಕೋದಿಲ್ಲ. ಈಗ ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗೋ ಥರ ಬೇಯಿಸ್ಕೊತೀನಿ. ಈಗ ಒಂದು ಸೈಡಲ್ಲಿ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಬದನೆಕಾಯಿ ಸಹ ಹಾಕ್ಕೊತಾ ಇದ್ದೀನಿ. ಈಗ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಆ ಬದನೆಕಾಯಿ ಬೇಯೋ ಅಷ್ಟರಲ್ಲಿ ಹುಣ್ಸೆಹಣ್ಣನ್ನ ನೆನೆಸ್ಕೊಂಡು ಅದನ್ನ ಕಿವುಚ್ಕೊತೀನಿ. ಅದ್ರ ರಸನೂ ಇದರಲ್ಲೇ ಹಾಕ್ಕೊಂಬಿಡೋಣ ಅಂತ. ಇವಾಗ ಆ ರಸನ ಹಾಕ್ಕೊಂಡು ಇವಾಗ ಸಾಂಬಾರು ಪುಡಿನೂ ಸಹ ಹಾಕ್ಕೊತೀನಿ. ನಾನು ಬೇಳೆ ಸಾಂಬಾರು ಪುಡಿ ಇದು ನಾನು ಮನೆಯಲ್ಲೇ ಮಾಡಿರೋದ್ರಿಂದ ನಾನು ಜಾಸ್ತಿ ಸಾಂಬಾರು ಪುಡಿ ಸಾಂಬಾರುಗಳಿಗೆ ಯೂಸ್ ಮಾಡಲ್ಲ. ನಾನು ಇಷ್ಟೇ ಸಾಂಬಾರು ಪುಡಿ ಯೂಸ್ ಮಾಡೋದು. ಜಾಸ್ತಿ ಸಾಂಬಾರು ಪುಡಿ ಹಾಕಿದ್ರೆ ನನಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಮತ್ತು ಅದೇ ಸ್ಮೆಲ್ ಬರ್ತಾ ಇರುತ್ತೆ ಸಾಂಬಾರು ಪುಡಿದು. ಈಗ ನಾನು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಈ ಕಡೆ ಮುದ್ದೆಗೂ ಸಹ ಇಟ್ಕೊಂಡಿದ್ದೀನಿ. ಇಲ್ಲಿ ಬೇಳೆ ತರಕಾರಿ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಟೊಮೊಟೊ ಹಾಕಿಲ್ಲ, ಟೊಮೊಟೊ ಈ ಥರ ಒಗ್ಗರಣೆನಲ್ಲಿ ಹಾಕಿ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ಈಗ ನೋಡಿ ಇದು ಬೆಂದಿದೆ. ಈಗ ಇನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ, ಯಾಕೆಂದರೆ ಅದು ಸಾಂಬಾರು ಪುಡಿ ಹಾಕಿರ್ತಾರೆ, ತಳ ಅಂಟು ಚಾನ್ಸಸ್ ಇರುತ್ತೆ. ಇವಾಗ ಬೆಂದಿರೋ ಅಂಥ ತರಕಾರಿನ ಅದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಒಗ್ಗರಣೆ ಎಲ್ಲ. ಇದಕ್ಕೆ ಈ ಪಾತ್ರೆಗೆ ಹಾಕ್ಕೊಬೋದು ಬೆಂದಿರೋ ತರಕಾರಿ ಎಲ್ಲ, ಆದರೆ ಆ ಪಾತ್ರೆ ಸಾಕಾಗೋದಿಲ್ಲ, ಅದಕ್ಕೆ ಕುಕ್ಕರಲ್ಲೇ ಸಾಂಬಾರು ಮಾಡ್ಕೊಳ್ಳೋಣ ಅಂತ. ನೀರು ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಇಟ್ಕೊಳೋದು ಏನೂ ಬೇಕಾಗಿಲ್ಲ. ಒಗ್ಗರಣೆನಲ್ಲೇ ನಾವು ಬದನೆಕಾಯಿ ಎಲ್ಲ ಬೇಯಿಸ್ಕೊಂಡಿರ್ತೀರಲ್ವ, ಸುಮ್ಮನೆ ಜಸ್ಟ್ ಕುದಿಸ್ಕೊಂಡ್ರೆ ಸಾಕು ಸಾಂಬಾರು. ನೀರು ನಾವು ಜಾಸ್ತಿ ಬೇಳೆ ಸಾಂಬಾರಿಗೆ ತುಂಬ ತೆಳುವಾಗಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗಿರಬೇಕು. ಇವಾಗ ನೋಡಿ ನಾನು ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇವಾಗ ಸಾಂಬಾರು ಕುದೀತಾ ಇದೆ. ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಈ ಸಾಂಬಾರು ಬಂದು ನಾವು ಹಂಗೆ ಇಡ್ಲಿಗೂ ಸಹ ತುಂಬ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರು, ಮುದ್ದೆ ಅಂತೂ ಸೂಪರಾಗಿರುತ್ತೆ, ಮುದ್ದೆಗೆ, ಇಡ್ಲಿಗೆ ಎಲ್ಲ. ಆಮೇಲೆ ಈ ಕಡೆ ಮುದ್ದೆಗೂ ಅಕ್ಕಿ ಬೆಂದಾಗಿದೆ. ಇವಾಗ ಮುದ್ದೆನೂ ಸಹ ಆಗಿದೆ ಫ್ರೆಂಡ್ಸ್. ನಾನು ಮುದ್ದೆ ಎಲ್ಲ ಮಾಡಿ ಆದಮೇಲೆ ಇವಾಗ ನಮ್ಮ ಯಜಮಾನ್ರಿಗೆ ಹಾಕ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುದ್ದೆ ಸಾಂಬಾರು ಅಂತೂ ಸೂಪರಾಗಿತ್ತು. ಈ ಕಾಂಬಿನೇಷನ್ ಅಂತೂ ಸಾಂಬಾರು ತುಂಬಾ ಚೆನ್ನಾಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.